ನಮಸ್ಕಾರ ಅಭ್ಯರ್ಥಿಗಳೇ, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನೋಡಿ ಅಭ್ಯರ್ಥಿಗಳೇ, ನೀವು ಒಂದಷ್ಟು ಕಾಮೆಂಟ್ಗಳನ್ನು ಹಾಕಿದ್ದೀರಿ. ಅದರ ಜೊತೆಗೆ ನಾನು ಬೆಳಗ್ಗೆಯಿಂದ ಕೂಡ ಸುಮಾರು ವಿಡಿಯೋಗಳನ್ನು ಕೂಡ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ, ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅದು ಸ್ಪೆಷಲಿ ನಿಮಗಿರುವಂಥ ಡೌಟ್ಗಳನ್ನು ನಾನು ವಿಡಿಯೋಗಳ ಮುಖಾಂತರ ಮಾಹಿತಿ ಕೊಡ್ತಾ ಇರುವಂಥದ್ದು. ಅಭ್ಯರ್ಥಿಗಳ ನೋಡಿ, ನೀವು ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮಲ್ಲಿ ಕೂಡ ಏನಾದರೂ ಡೌಟ್ ಇದ್ದರೆ ನನಗೆ ತಪ್ಪದೆ ಕಾಮೆಂಟ್ಸನ್ನು ಹಾಕಿ. ಬಿಡುವಿನ ವೇಳೆಯಲ್ಲಿ ಫ್ರೀ ಇದ್ದಾಗ ನಾನು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗಾಗಲೇ ಆನ್ಲೈನ್ ಅಪ್ಲಿಕೇಶನ್ ಆರಂಭವಾಗಿದೆ. ಈ ಒಂದು ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳಿಗೆ ಸ್ವಲ್ಪ ಡೌಟ್ ಇರುತ್ತೆ. ಅದನ್ನು ನೀವು ಕಾಮೆಂಟ್ಸನ್ನು ಹಾಕಿರ್ತೀರಿ, ಅದನ್ನು ನಾನು ಓದಿ ಈಗ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಜೊತೆಗೆ ಈಗಾಗಲೇ ಸುಮಾರು ಒಂದಷ್ಟು ವಿಡಿಯೋಗಳನ್ನು ಕೂಡ ಮಾಡಿ ಹಾಕಿದ್ದೇನೆ, ಮತ್ತು ಮೊಬೈಲಲ್ಲಿ ಹೇಗೆ ಅರ್ಜಿಗಳನ್ನು ಸಲ್ಲಿಸಬೇಕು ಅನ್ನೋದ್ರ ಕೂಡ ಮಾಹಿತಿ ಕೊಟ್ಟಿದ್ದೇನೆ. ಹೋಗಿ ನೀವು ಅದನ್ನು ವಿಡಿಯೋ ನೋಡ್ಬೋದು. ಸೊ ಒಂದನೇ ಕಾಮೆಂಟ್ ಇದೆ ಏನಪ್ಪ ಅಂತಂದರೆ, ವೇರ್ ವಿ ಶುಡ್ ಗೋ ಫಾರ್ ವೆರಿಫಿಕೇಷನ್ ಸರ್. ನಾವು ವೆರಿಫಿಕೇಷನ್ಗೆ ಎಲ್ಲಿ ಹೋಗಬೇಕು ಅಂತ ಇವ್ರು ಕೇಳ್ತಾ ಇದ್ದಾರೆ. ನೋಡಿ, ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೂಡಲ್ ಸೆಂಟರ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ. ನಿಮ್ಮ ಜಿಲ್ಲೆಯಲ್ಲಿರುವಂಥ ನೀವು ಯಾವ ನೂಡಲ್ ಸೆಂಟರ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ, ಆ ನೂಡಲ್ ಸೆಂಟರ್ಗಳಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕು. ಉದಾಹರಣೆಗೆ ಧಾರವಾಡದಲ್ಲಿ ಧಾರವಾಡ ಡಯಟ್ LIC ಹತ್ರ KCD ಹತ್ರ ಇರುವಂಥ ಡಯಟ್ ಇದೆ, ಅದು ನೂಡಲ್ ಸೆಂಟರ್ ನಮ್ಮ ಧಾರವಾಡ ಜಿಲ್ಲೆದ್ದು. ಅಲ್ಲಿ ನಮ್ಮ ಧಾರವಾಡ ಜಿಲ್ಲೆ ಯಾರು ಸೆಲೆಕ್ಟ್ ಮಾಡ್ತಿರ್ತಾರೆ ಅವರು ಧಾರವಾಡ ಜಿಲ್ಲೆ ನೂಡಲ್ ಸೆಂಟ್ರಿಗೆ ಹೋಗ್ತಾರೆ. ಹಾಗೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಲ್ಲಿ ನೂಡಲ್ ಸೆಂಟರ್ ಅಂತ ಬಂದಿರುತ್ತೆ, ಅದು ನೀವು ಆಯ್ಕೆ ಮಾಡ್ಕೊಂಡಿರ್ತೀರ. ಅಲ್ಲಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಈಸ್ ಇಟ್ ಆಲ್ಸೋ ಅಪ್ಲಿಕೇಬಲ್ ಫಾರ್ ಮರಾಠಿ ಆ್ಯಂಡ್ ಆಲ್ಸೋ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್. ಸಿ ಗಿವ್ ಅ ರೆಸ್ಪೆಕ್ಟ್ ಫಸ್ಟ್, ಬಿಕಾಸ್ ಆಫ್ ಯು ಆರ್ ಆಲ್ಸೋ ಗೋಯಿಂಗ್ ಟು as a teacher, then you will take as a sir or etc brother etc, then better to you. So you are asking question is Urdu medium Marathi medium and English medium students are applicable. Yes, it is applicable. ಯಾಕಂದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮರಾಠಿ ಲ್ಯಾಂಗ್ವೇಜು ಕೇಳಿದೆ, ಇಂಗ್ಲೀಷ್ ಲ್ಯಾಂಗ್ವೇಜು ಕೇಳಿದೆ. ನೀವು ಕಲ್ತಿರಪ್ಪ ಅಂತಂದರೆ ಆದರೆ 7 ವರ್ಷ ನಮ್ಮ ಕರ್ನಾಟಕದಲ್ಲಿ ಓದಿರಬೇಕು. ಅದರ್ ಸ್ಟೇಟ್ನವ್ರಿಗೆ ಮಾತ್ರ ಇಲ್ಲಿ ಬರೋದಿಲ್ಲ. ಅದು ಕರ್ನಾಟಕದಲ್ಲಿ ಇದ್ದುಕೊಂಡು ಮರಾಠಿ ಓದಿದರೆ ನೀವು ಅಪ್ಲಿಕೇಬಲ್ ಇದ್ದೀರಾ. I have already 37 years age, we can apply. Okay, yes, it is 37 years you are right, and you are going to do the B.Ed also. Okay, so next time if you are asking the any questions, you are use a brother or a sir, better to you, because of you are going to as a sir. See, there is no particular age restriction in this B.Ed application. They are not asked any restrictions, but as per my best knowledge, you are eligible to apply for the B.Ed, because of B.Ed it is a professional course. You can do in service also. Candidates also doing the B.Ed, even though my friends are in 42 year, they are now doing the B.Ed also in the private colleges. But you are 37, you are may be eligible for the B.Ed. PG students apply for 1 year or 2 year. ಸೊ ನೋಡಿ, ಇದು PG ಸ್ಟೂಡೆಂಟ್ಸ್ 1 year ಆಗಲಿ ಅಥವಾ 2 ವರ್ಷ. ನೀವು BG ಸ್ಟೂಡೆಂಟ್ ಆಗಿದ್ದರೆ ನಿಮ್ಗೆ 1 ವರ್ಷ, ಅಥವಾ PU ಇದು ಜಸ್ಟ್ UG ಆಗಿದ್ದರೆ 2 ವರ್ಷ, ಈ ಥರ ಇಲ್ಲ. ಎಲ್ಲರಿಗೂ ಕೂಡ 2 ವರ್ಷದ ಕೋರ್ಸೇ ಇದೆ. ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡ್ತಾ ಇದ್ದೀರಿ, BC ಗ್ರ್ಯಾಜುಯೇಷನ್ ಆದರೂ ಅಪ್ಲೈ ಮಾಡ್ಬೋದಾ? ಎಸ್, ನೋಡಿ, ಎನಿ ಡಿಗ್ರಿ ಆದರೂ ಕೂಡ ಇಲ್ಲಿ ಅಪ್ಲಿಕೇಬಲ್ ಇದ್ದಾರೆ, ನೀವು ಅಪ್ಲೈ ಮಾಡ್ಬೋದು. ಬಟ್ ನಿಮ್ಮ ಸಬ್ಜೆಕ್ಟ್ಗಳು ಅದರಲ್ಲಿ ಏನು ಒಂದು ಐಚ್ಛಿಕ ಸಬ್ಜೆಕ್ಟನ್ನು ಕೇಳಿದ್ದಾರೆ, ಆಪ್ಷನಲ್ ಸಬ್ಜೆಕ್ಟ್ಗಳು ಇದ್ದರೆ ಯು ಆರ್ ಎಲಿಜಿಬಲ್. ಓಕೆ, ಇನ್ ಕೇಸ್ ಅಲ್ಲಿ ಐಚ್ಛಿಕ ಸಬ್ಜೆಕ್ಟ್ಗಳು ಕಾಣಿಸ್ತಾ ಇಲ್ಲ, ಅಥವಾ ನೀವು ಓದಿರುವಂಥ ಸಬ್ಜೆಕ್ಟ್ ಅಲ್ಲಿ ಇಲ್ಲಪ್ಪ ಅಂತಂದರೆ ಯು ಆರ್ ನಾಟ್ ಎಲಿಜಿಬಲ್ ಅಂತ ಆಗುತ್ತೆ. ಒನ್ ಇಯರ್ B.Ed ಅಲ್ಲ, ಇದು 2 ವರ್ಷದ B.Ed. ಈಗ SC ಒಳಗಡೆ ಇದು ತುಂಬ ಯುನಿಕ್ ಆಗಿರುವಂಥ ಕ್ವಶನು. SC ಒಳಗೆ ABC ಅಂತ ಡಿವೈಡ್ ಮಾಡಿದ್ದಾರೆ. SC ಒಳಗಡೆ ಮಾಡಿದಾಗ ಅವರಿಗೆ A ಹಾಕಬೇಕಾ ಅಥವಾ B ಹಾಕಬೇಕಂತ ನೀವು ಕೇಳ್ತಾ ಇದ್ದೀರಿ. ನೋಡಿ, ABC ಅಂತ ಹಾಕಿದರೆ ನಿಜ. ಇದು ಏನು ಒಂದು ಮೊನ್ನೆ ಹೊಸ ಗೈಡ್ಲೈನ್ಸ್ ಬಂತು, ಆವಾಗಿಂದ ಮಾಡಿರುವಂಥದ್ದು. ನೀವು ಹೊಸದೊಂದು ಏನು ಮಾಡಬೇಕಾಗತ್ತೆ ಅಂತಂದರೆ, ಈಗ ಏನು ನಿಮ್ಮ SC ಕ್ಯಾಟಗರಿಯ ಒಂದು ಸರ್ಟಿಫಿಕೇಟ್ ತೆಗೆಸ್ಬೇಕಾಗತ್ತೆ. ಅದರ ಪ್ರಕಾರ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನೀವು ಎದಲ್ಲಿ ಬರ್ತಿರೋ, B ಬರ್ತಿರೋ, C ಬರ್ತಿರೋ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿಲ್ಲ. ಆದರೆ ನಿಮಗೆ ಗೊತ್ತಿದೆ ನೀವು ಎದರಲ್ಲಿ ಬರ್ತೀರಾ ಅಂಥೇಳಿ. ನೀವು ಎದಲ್ಲಿ ಬರ್ತಿರೋ, B ಬರ್ತಿರೋ ಅನ್ನೋದನ್ನು ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟಲ್ಲಿ ಕೊಟ್ಟಿದ್ದಾರೆ. ಈ ಹೊಸ ಕಾಸ್ಟ್ ಸರ್ಟಿಫಿಕೇಟ್ ಏನು ಬಂದಿದೆ ಅದರಲ್ಲಿ ನೀವು A ಕ್ಯಾಟಗರಿಯಲ್ಲಿ ಬರ್ತಿದ್ರೋ, B ಬರ್ತಿರೋ, C ಬರ್ತಿರೋ ಅಂತ ಕೊಟ್ಟಿದ್ದಾರೆ. ಅದನ್ನು ನೋಡಿಕೊಂಡು ನೀವು ಇಲ್ಲಿ ಅಪ್ಲಿಕೇಬಲ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಈ ವರ್ಷ ಇದು ಇಂಪ್ಲಿಮೆಂಟ್ ಆಗಿರೋದರಿಂದ ಇಲ್ಲಿ ಇಲಾಖೆ ವತಿಯಿಂದ ಇದ್ರ ಬಗ್ಗೆ ಸ್ಪಷ್ಟವಾದಂಥ ಗೈಡ್ಲೈನ್ಸ್ ಇಲ್ಲ, ಹೌದಾ? ಆಮೇಲೆ ನೀವು ಅದನ್ನು ನೀವು ಯಾವುದು ಎದಲ್ಲಿ ಬರ್ತಿರೋ, B ಬರ್ತಿರೋ, C ಬರ್ತೀರಾ ಅಂತ ನೋಡ್ಕೋಬೇಕಂತಂದರೆ ನೀವು ನಿಮ್ಮ ಕಾಸ್ಟ್ ಸರ್ಟಿಫಿಕೇಟನ್ನು ನೋಡಬೇಕಾಗತ್ತೆ. ಸರ್, ಸ್ಟಡಿ ಸರ್ಟಿಫಿಕೇಟ್ ಇದರ ಬದಲು ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಇದ್ದರೆ ಸಾಕ? ನೋಡಿ,
7 ವರ್ಷದ ಸ್ಟಡಿ ಸರ್ಟಿಫಿಕೇಟು ಓಕೆ ಕನ್ನಡ ಮಾಧ್ಯಮ ನಿಮಗೆ ಕನ್ನಡ ಮಾಧ್ಯಮ ಅಪ್ಲಿಕೇಬಲ್ ಇದ್ದರೆ ಕನ್ನಡ ಮಾಧ್ಯಮದ್ದು. ಸೊ 7 ವರ್ಷದ ಸರ್ಟಿಫಿಕೇಟು ಕನ್ನಡ ಮಾಧ್ಯಮ ಎರಡೂ ಈ ಸ್ಟಡಿ ಸರ್ಟಿಫಿಕೇಟ್ ಆಗ್ತವೆ. ನೀವು ಕನ್ನಡ ಕ್ಲೈಮ್ ಬೇಕಂದರೆ ಕನ್ನಡ ಮಾಧ್ಯಮನ ಹಚ್ಚಬೇಕು. ಜಸ್ಟ್ ನೀವು 7 ವರ್ಷದ ಕನ್ನಡದಲ್ಲಿ ಓದಿರಪ್ಪ ಅಂತಂದರೆ ಅದೇ ಬರುತ್ತೆ. ಬಟ್ ಇಲ್ಲೇನು ಕೇಳಿದಾರೆ ಅಂದರೆ ಒಂದೊಂದು ವಿದ್ಯಾರ್ಥಿಗಳದ್ದು ಇಂಗ್ಲೀಷ್ ಮೀಡಿಯಮ್ ಇರ್ತಾರೆ. ಸೊ ಅವರುಗಳಿಗೆ 7 ವರ್ಷದ ಸ್ಟಡಿ ಸರ್ಟಿಫಿಕೇಟ್ ಕೇಳಿದ್ದಾರೆ. ಕನ್ನಡ ಮೀಡಿಯಮ್ ಬರೋದಿಲ್ಲ ಅವರು. ಇಲ್ಲಿ ನೀವು ಕನ್ನಡ ಮೀಡಿಯಮ್ಮು ಮತ್ತು 7 ವರ್ಷ ಸ್ಟಡಿ ಸರ್ಟಿಫಿಕೇಟ್ ಇದಾವಲ್ಲ, ಎರಡೂ ಒಂದೇ ಆಗ್ತವೆ. ನೀವು ಇಲ್ಲಿ ಎರಡಕ್ಕೂ ಒಂದನ್ನು ಅಪ್ಲಿಕೇಬಲ್ ಯೂಸ್ ಮಾಡ್ಕೋಬೋದು. ವೆರಿಫಿಕೇಷನಿಗೆ ಡೇಟ್ ಅವರೇ ಕೊಡ್ತಾರ ಅಥವಾ ಇಲ್ಲ ನಾವೇ ಒಂದುವರೆಗೆ ಹೋಗ್ಬೇಕು. ನೋಡಿ, ವೆರಿಫಿಕೇಷನ್ ಡೇಟ್ಗೆ ಅವರು ಡೇಟ್ ಕೊಡೋಂಗಿಲ್ಲ. ಹೋದ ವರ್ಷ ಆ ಥರ ಇತ್ತು, ಏನಂದ್ರೆ ಅವರೇ ಡೇಟ್ ಕೊಡ್ತಾಯಿದ್ದಾರೆ. ಈ ವರ್ಷ ಏನು ಮಾಡಿದ್ದಾರೆ ಅಂತಂದರೆ, ನೀವು ಅಪ್ಲಿಕೇಶನ್ ಹಾಕಿ 7 ದಿನಗಳ ಒಳಗಾಗಿ ನೀವೇ ಹೋಗಿ ನೋಡಲ್ ಸೆಂಟರ್, ನೀವು ಏನು ಆಯ್ಕೆ ಮಾಡ್ಕೊಂಡಿರ್ತೀರಲ್ಲ ನೋಡಲ್ ಸೆಂಟರ್, ಅಲ್ಲಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೋಬೇಕು. ನೀವು ಅಪ್ಲಿಕೇಶನ್ ಹಾಕಿ 7 ದಿನಗಳ ಒಳಗಾಗಿ ನೀವೇ ಹೋಗಬೇಕು, ಅವ್ರು ಡೇಟ್ ಕೊಡೋಂಗಿಲ್ಲ. ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ, ನಾನು ಪ್ರಯತ್ನ ಮಾಡ್ತೀನಿ. ಜೊತೆಗೆ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.